ಇಂದು ನಾವು ಸೇರಿದ ಉದ್ದೇಶ ನಮ್ಮ ಸಂಸ್ಥೆಯ ಬೋರ್ವೆಲ್ ಕಂಪನಿ ಪೈಪ್ ಕೇಸಿಂಗ್ ಉಲ್ಲಂಘನೆ ಮಾರಾಟ ಮಾಡುತ್ತಿರುವ ಎಲ್ಲ ಕಂಪನಿಗಳ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪತ್ರಿಕಾ ಮಾಧ್ಯಮಗಳ ಸರ್ಕಾರದಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತರಲು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೀನಿ. ಇವಾಗ ಮುಖ್ಯ ಉದ್ದೇಶ ಏನೆಂದರೆ, ಮೊದಲು 6 ಇಂಚು ಬಿಟ್ಟು 6.5 ಇಂಚು 2 ಬಿಟ್ಟಿತ್ತು ಬೋರ್ವೆಲ್ಗೆ ಹಾಕೋದಕ್ಕೆ. ಸೊ 6 ಇಂಚು ಬಿಟ್ಟಿಗೆ ಆಗೋದ್ರಿಂದ 6.5 ಇಂಚು ಬಿಟ್ಟಿಗೆ MS ಪೈಪು ಕಬ್ಬಿನ ಪೈಪು ಇಲ್ಲ, 6 ಇಂಚಿಗೆ ಮಾತ್ರ ಪೈಪ್ ಇತ್ತು. ಅದು ಏನಾದರೆ ನಮ್ಮ ಮಾವನಾದ ಜಿ ಕೇಶವ ನಾಯ್ಡು ಅವರು ಎಲ್ಲ ರಾಜ್ಯಗಳಿಗೆ ಸುತ್ತಿ ಬೋರ್ವೆಲ್ ಕೆಲಸ ಮಾಡ್ತಾ ಇದ್ರು. 30 ವರ್ಷ ಅನುಭವ ಇತ್ತು. ಅವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲದಕ್ಕಿಂತ ಕರ್ನಾಟಕದಲ್ಲೇ ಜಾಸ್ತಿ MS ಪೈಪು 300 ಅಡಿ 400 ಅಡಿ ಹೋಗ್ತಾ ಇದೆ. ಆದರೆ ಮೋಟ್ರಿಗೂ 6 ಇಂಚಿ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇತ್ತು. ಅದರಿಂದ ಕೇಬಲ್ ಆಗಿ ಸ್ವಲ್ಪ ಮಣ್ಣಾಗಿ ಏನೇ ಆಗಲಿ ಸಿಕ್ಕಾಕೊಂತ ಇತ್ತು. ನೆಕ್ಸ್ಟು ವಾಟರ್ ಪ್ರೆಷರ್ ಬಂದ್ರೂ ಅದು ನೀರು ಎಳೆಯೋಕೆ ಆ ಮೋಟ್ರಿಗೆ ಆ ಕೈಯಲ್ಲಿ ಆಗ್ತಾ ಇಲ್ಲ. ಮೋಟ್ರ್ ಮೇಲೆ ಎಳೆದರೆ ಸ್ವಲ್ಪ ಸಿಕ್ಕಾಕೊಂಡ್ರು ಮೋಟ್ರ್ ಓಡಾಯಿತು. ನಮ್ಮ ರೈತರಿಗೆ ತುಂಬ ಕಷ್ಟವಾಯಿತು. 2 ಎಕರೆ 2 ಎಕರೆಯಲ್ಲಿ ಒಂದು ಕಡೆನೇ ನೀರು ಸಿಕ್ಕೋದು. ಅದು 1,500 ಅಡಿ ಹೋಗ್ಬೇಕು. ಆದರೆ ಆ ಮೋಟ್ರ್ ಸಿಕ್ಕಾಕೊಂಡ್ರಷ್ಟು ಮೋಟ್ರ್ ಸ್ಟಕ್ ಆಗಿಬಿಟ್ಟು ಸಾವಿರಾರು ಇದೆ. ಕರ್ನಾಟಕದಲ್ಲಿ ಆಗಲಿ ಎಲ್ಲ ಕಡೆ ಸಾವಿರಾರು ಇದ್ದಾವೆ. ಅದಕ್ಕಾಗಿ ನಮ್ಮ ಮಾವನವರ ಜಿ ಕೇಶವ ನಾಯ್ಡು ಅವರು 170 to 190 175 mm ಔಟರ್ ಓಡಿ ಆ ಪೈಪನ್ನು ಕಂಡು ಹಿಡಿದು ಅದಕ್ಕೆ ಪೇಟೆಂಟ್ ತಗೊಂಡು ಆಮೇಲೆ ಪೇಟೆಂಟ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಪೈಪನ್ನು ಕಲ್ಕತ್ತಾ ಟ್ಯೂಬ್ಸ್ ಅವರ ಮುಖಾಂತರ ಪೈಪನ್ನು ನಾವು ರಿಲೀಸ್ ಮಾಡಿದ್ದೀವಿ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನೆಂದರೆ, ನಮ್ಮ ಮಾವನವರು ರೈತ ಮಗ, ನಾನು ರೈತ ಮಗ. ಅವರ ಉದ್ದೇಶ ರೈತರಿಗೆ ಒಳ್ಳೆಯದಾಗಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಕಡೆ ನೀರಿಗೆ ಬೋರ್ವೆಲ್ ಹಾಕಿಸ್ಬೇಕು, ಅದಕ್ಕಾಗಿ ಮೋಟ್ರಿಗೆ ಒಳ್ಳೆಯದಾಗಬೇಕು, ನಾನು ರೇಟನ್ನು ಕಮ್ಮಿ ರೇಟಲ್ಲಿ ಕೊಡಬೇಕು ರೈತರಿಗೆ ಅಂತ ಉದ್ದೇಶದಿಂದ 22,000 ರೂಪಾಯಿ ಅಗ್ರಿಮೆಂಟ್ ಮಾಡಿದ್ರು ಕ್ಯಾಟ್ಯೂಬ್ ಅವ್ರಿಗೆ. 22,000 ಟನ್ ಆವಾಗ ಅಲ್ಲಿಗೆ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇತ್ತು. ಡಿಸ್ಟ್ರಿಬ್ಯೂಟರ್ಸು, ಡೀಲರ್ಸು, ಮೀಡಿಯಾಸು ಯಾರು ಇರಲಿಲ್ಲ, ಚೆನ್ನಾಗಿ ಅವ್ರಿಗೆ ಸೇರ್ತಾ ಇತ್ತು. ಅದ ನಂತರ ಬಿಂದ್ರಾ ಸ್ಟೀಲ್ ಕಂಪ್ನಿ ಬಂದು ಬೆಂಗಳೂರಲ್ಲಿ 2005 ಪೈಪ್ ಆರ್ನಲ್ಲ ಅದನ್ನು ಸೀಸ್ ಮಾಡಿ, ಇಲ್ಲ ಅಂದ್ರೆ ನಾವು ಹೆಂಗೆ ನೀವು ರಾಯಲ್ಟಿ ಕೊಡ್ತೀವಿ ಅಂತ 3 ಕಂಪನಿ, ಲಕ್ಷ್ಮಿ ಮಿಟ್ಟಲ್ ಪೈಪ್ಸು ಪ್ರೈವೇಟ್ ಲಿಮಿಟೆಡ್, ಮಾಲೂರ್ ಪ್ರೈವೇಟ್ ಲಿಮಿಟೆಡ್, ಕ್ಯಾಲ್ಕಟೋ ಪ್ರೈವೇಟ್ ಲಿಮಿಟೆಡ್ 2005 ಅಗ್ರಿಮೆಂಟ್ ಮಾಡಿಕೊಂಡ್ರು. 3 ಜನ ಸೇರಿ ಅಗ್ರಿಮೆಂಟ್ ಮಾಡಿಕೊಂಡ್ರು. ಅದ ನಂತರ ಈ ಪೈಪನ್ನು ಸೀಸ್ ಮಾಡೋಣ ಅಂತ ಹೋಗಿ ನಾವು ಮಾಡಿದ್ವು. ಸೀಸ್ ಮಾಡಿದ ತಕ್ಷಣ ನಮಗೆ ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗೌರವನೀಯ ಡಿಪ್ಯೂಟಿ CM ಆಗಿದ್ರು. ಅವರು ಸಮೇತ ತಮಿಳುನಾಡಿಂದ ಪೊಲೀಸ್ ಅವರು ಬಂದು ಕೋರ್ಟ್ ಮುಖಾಂತರ ಸೀಸ್ ಮಾಡೋಕೆ ಬಂದಿದ್ದಾರೆ. ಅದಕ್ಕೆ ಯಾರು ತೊಂದರೆ ಕೊಡಬೇಡಿ, ಅವರು ಪೈಪ್ನವರು ಕೊಟ್ಬಿಟ್ಟು ಅವರು ಸಹಕರಿಸಿ ಅಂತ ಸಿದ್ದರಾಮಯ್ಯನವರು ತಿಳಿಸಿದ ಮೇಲೆ ರಾತ್ರಿ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗಿರೋ ರಾತ್ರಿ 8 ಗಂಟೆಗೆ ನಮಗೆ ಪೈಪನ್ನು ಸೀಸ್ ಮಾಡೋಕ್ಕೂ ಅವಕಾಶ ಸಿಕ್ತು. ಹೋಗುವಾಗ ಬೇಕು ಅಂತ ಆವಾಗಿನ ಕಂಪನಿಗಳು ಆಕ್ಸಿಡೆಂಟ್ ಮಾಡಿಸಿದ್ರು. ಆ ಆಕ್ಸಿಡೆಂಟ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್, ASI, ಗೋಪುರದ 3 ಸ್ಪಾಟು, ಅದರಲ್ಲಿ ನಾನು ಇದ್ದೀನಿ. ನಾನು 6 ವರ್ಷ ಆಯಿತು ಎದ್ದು ನಡೆಯೋದಕ್ಕೆ 6 ವರ್ಷ ಆಯಿತು. ಅದಕ್ಕಾಗಿ ಅದು ಆವಾಗ ನಿಂತೋಯ್ತು, ನಮಗೂ ಅವ್ರಿಗೂ ಸಂಪರ್ಕ ಇಲ್ಲ. ಮತ್ತು 2008ರಲ್ಲಿ ಬಿಂದ್ರಾ ಸ್ಟೀಲ್ ಟ್ಯೂಬ್ ಕಂಪನಿ ಅವರು ಬಂದು ಮೆಡ್ರಾಸ್ ಹೈಕೋರ್ಟ್ ಅಲ್ಲಿ ಕಾಂಪ್ರಮೈಸ್ ಆಗಿ ಆ ಹಿಡಿದಿದ್ದ ಪೈಪ್ ನಮಗೆ ಕೊಟ್ಟು ಬಿಟ್ಟು ಕಾಂಪ್ರಮೈಸ್ ಆಗಿ ನಿಮ್ಮದು ನ್ಯಾಯ ಇದೆ,
ನೀವು ನ್ಯಾಯ ಸತ್ಯವಾಗಿ ನಡೀತಾ ಇದ್ದಾರೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವರು ನಮ್ಮ ಜೊತೆ ಅಗ್ರಿಮೆಂಟ್ ಆಗಿ ಬಂದರು. ಯಾವಾಗ ಎಲ್ಲರೂ ಇವ್ರ ಮೇಲೆ ಫೈಟ್ ಮಾಡೋದು ಆಗೋದು ನಮ್ಮ ಕೈಲಾಗಿಲ್ಲ. ನಾವು ಸುಮ್ಮನೆ ನಮ್ಮ ಮಾವರು ನಮ್ಮ ಹೆಲ್ತ್ ನೋಡ್ಕೊಳ್ಳೋದಕ್ಕೆ ಸುಮಾರು ವರ್ಷಗಳ ಟೈಮ್ ಆಯಿತು. ಆಮೇಲೆ ಅವರು ತೀರ್ಕೊಂಡ್ರು. 2014 ಅವರು ತೀರ್ಕೊಂಡ್ರು. 2015 ನಮ್ಮ ಬಾಮೇದಾರಕ್ಕೆ ಭೂಪತಿ ಅವರು ಮತ್ತು ಕ್ಯಾಲ್ಟ್ಯೂಬ್ ಅವರು ಸೀಸ್ ಮಾಡಿದ್ರು. ಸೀಸ್ ಮಾಡಿ ಆಮೇಲೆ ಮತ್ತು ಕೋರ್ಟ್ಗೆ ಹೋಗಿ ನಮ್ಮನ್ನು ಸತಾಯಿಸ್ತಾ ಇದ್ರು. ನೆಕ್ಸ್ಟ್ 171, 72, 73 ಈ ರೀತಿ ಹಲವಾರು ಮಾಡ್ಕೊಂಡು ಬಂದಿದ್ದೆ. ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಬಂದ ನಂತರ ನಾನು 4 ವರ್ಷ ವೆಯ್ಟ್ ಮಾಡಿದ್ದೀನಿ. ನಾನೆಲ್ಲ ಕಡೆ ಸರ್ವೆ ಮಾಡಿ ಎಲ್ಲ ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ನಡ್ಕೊತಾ ಇದ್ದಾರೆ, ಏನು ಅಂತಾರೆ. ಅದೇ ಆವಾಗ ಮೊನ್ನೆ ರೀಸೆಂಟಾಗಿ ಇದರಲ್ಲಿ